ಎಲ್ಲವನೆರಿದು ಫಲವೇನಯ್ಯ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನೊಳಗೆ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ನೀದೋರಿದ ಬೆಳಕು ಮುಂದೋರಿದ ಕಾರಣ ನಿಮ್ಮಿಂದಲೇ ಅರಿದನೆಯ. ಹೀಗೆ ಅರಿವಿನ ಅಕ್ಕನ ಈ ವಚನವನ್ನು ನಾನು ಇಲ್ಲಿ ನೆನಪಿಸ್ಕೊಳ್ತಾ, ಅರಿವಿನ ಗುರುಮನೆಯಾಗಿರುವಂತಹ ರಾಹ ದೇಶಪಾಂಡೆ ಈ ಸಭಾ ಗುರುವಿನ ಮನೆಗೆ ಹಣೆಬಾಗಿ ನಮಿಸಿ, ಗುರುವಿನ ಅರಿವಾಗಿ ಎದುರಿಗೆ ಕೂತಿರುವಂತಹ ತಮ್ಮೆಲ್ಲರಿಗೂ ವಂದಿಸಿ, ಹಾಗೆಯೇ ವೇದಿಕೆ ಮೇಲೆ ಇಲ್ಲಿವರೆಗೂ ಎರಡು ವಿಷಯಗಳನ್ನು ಮುಖ್ಯವಾಗಿ ಪ್ರಸ್ತಾವನೆ ಮಾಡಿರುವಂತಹ ಶ್ರೀಯುತ ಅಶೋಕ್ ಹಂಚ್ಲಿ ಸರ್ ಅವರು ಬಹಳ ಸುಂದರವಾಗಿ ವಿಸ್ಮಯ ಪ್ರಪಂಚವನ್ನು ಹಾಡುವ ಮೂಲಕವಾಗಿ, ರಾಗವಾಗಿ ಅಲ್ಲಿರುವಂತಹ ಧ್ವನಿಯನ್ನು ನಮಗೆ ಮುಟ್ಟಿಸುವ ಮೂಲಕವಾಗಿ ತಿಳಿಸ್ಕೊಟ್ರು. ಹಾಗೆಯೇ ನಮ್ಮ ವಿವೇಕಾನಂದ ಸರ್ ಕೂಡ ಅಲ್ಲಿರುವಂತಹ ಶಿಶು ಪ್ರಾಸಗಳಲ್ಲಿಯ ಅಂಶಗಳನ್ನು ಕೂಡ ಹೇಳಿಕೊಟ್ರು. ಹೀಗೆ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿದೆ, ಏನದು ಮಾತು ಅಂತಂದರೆ, ಎನಿತು ಜನ್ಮವು ಎನಿತು ಜೀವಿಗೆ ಎನಿತು ನಾವು ಋಣವು, ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನಗಣಿಯೋ ಅಂತ JSS ಅವರು ಹೇಳ್ತಾರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಎಲ್ಲ ಋಣಗಳು ಹೆಂಗೆ ಸೇರಿಕೊಂಡಿದೆ ಅಂತಂದರೆ, ನಮ್ಮ ಡಾಕ್ಟರ್ ನಿಂಗು ಸೊಲ್ಗಿ ಸರ್ ಅವರು ಸತಿಗೆ ಪತಿಯಾಗಿ ಸತಿಯ ಋಣವನ್ನು ಈ ಮೂಲಕ ಇಲ್ಲಿ ಅಂದರೆ ಸಾಹಿತ್ಯದ ಬೆಳಕಾಗಿ ಇಲ್ಲಿ ವೇದಿಕೆ ಮೇಲೆ ಚೆಲ್ತಾ ಇದ್ದಾರೆ. ನಾವು ಆ ಋಣವನ್ನು ಇಟ್ಕೊಂಡು ಅವರು ಕರೆದ್ರು ಅನ್ನುವಂತಹ ಒಂದು ಋಣಕ್ಕೆ ನಾವು ಇಲ್ಲಿ ವೇದಿಕೆಯ ಮೇಲೆ ಕುಂತು ಯಾವ ಜನ್ಮದ ಋಣವೋ ಎನ್ನೋ ಹಾಗೆ ಚಂದ್ರಕಾಂತ ಕುಲಕರ್ಣಿ ಸರ್ ಅವರ ಇಡೀ ಸಮಗ್ರ ಮಕ್ಕಳ ಸಾಹಿತ್ಯದ ಕವಿತೆಗಳನ್ನು ಆ ಋಣದ ಎಲ್ಲೋ ಒಂದು ನಾವು ಇಟ್ಕೊಂಡಿದ್ದೀವಿ. ಓದಿದ ಋಣವೋ, ಆಸ್ವಾದಿಸಿದ ಋಣವೋ, ಅಥವಾ ನಾವು ಅದನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟು ಋಣಕ್ಕೋ ಇಲ್ಲಿ ಬಂದು ನಿಂತಿದ್ದೀವಿ. ಹಾಗೆಯೇ ಇಡೀ ಈ ನಿಂಗು ಸೊಲ್ಗಿ ಅವರ ಕುಟುಂಬ ನಮ್ಮ ವೇದಿಕೆಯ ಮೇಲೆ ಇಷ್ಟು ಜನರನ್ನೆಲ್ಲ ಕೂಡಿಸಿ ಇದು ಬರೆದಿದ್ದಾರೆ. ಇದು ಸಾಮಾನ್ಯವಾಗಿ ದಕ್ಕುವಂಥ ವಿಷಯ ಅಲ್ಲ ಅಂತ ನಾನು ಹೇಳ್ತಾ, ಎಷ್ಟೊಂದು ಮಕ್ಕಳ ಸಾಹಿತಿಗಳಿದ್ದೀರಿ. ಆನಂದ್ ಪಾಟೀಲ್ ಸರ್ ಋಣ ಹೇಳಬೇಕು, ಬಿಳಿಗಿರಿ ಕೃಷ್ಣಮೂರ್ತಿ ಸರ್ ಋಣ ಹೇಳಬೇಕು. ಹಾಗೆಯೇ ಇಲ್ಲಿ ನೆರೆದಿರುವಂಥ ನನ್ನ ತಂದೆಯ ಸ್ವರೂಪದಲ್ಲಿರುವಂಥ ಲಿಂಗಣ್ಣ ಸರ್ ಅವರ ಹೇಳಬೇಕು, ಯಾಕಳ್ಳಿ ಸರ್ದು ಹೇಳಬೇಕು. ನನ್ನ ಇಡೀ ಮಕ್ಕಳ ಸಾಹಿತ್ಯದ ಬಳಗ ಬಂದಿದೆ. ಅವರ ಋಣವನ್ನೆಲ್ಲ ನಾನು ಇಟ್ಕೊಂಡು ಈಗ ನಾನು ಅಕಾಡೆಮಿಕ್ ವಲಯದಲ್ಲಿ, ಅಂದರೆ ಅದನ್ನು ಒಂದು ವಿಷಯ ವಸ್ತುವನ್ನು ನಾನು ಅಕಾಡೆಮಿಕ್ ಆಗಿ ತೆಗೆದುಕೊಂಡು ಎರಡೂ ಮಾತುಗಳನ್ನು ನಾನಿಲ್ಲಿ ಕೊಟ್ಟಿರುವಂತಹ ವಿಷಯ ಯಾವುದು ಅಂತಂದರೆ, ಈ ಕನ್ನಡ ನುಡಿ ಚಂದ ಚಿಲಿಪಿಲಿ ಶ್ರೀಗಂಧ ಎನ್ನುವಂತಹ 9 ಕವನ ಸಂಕಲನಗಳ ಸಮಗ್ರ ಕವಿತಾ ಸಂಕಲನದಲ್ಲಿರುವಂಥ ವಿಷಯ ವಸ್ತುವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಹೆಂಗಪ್ಪ ಕೆಲಸ, ಹೀಗೆಲ್ಲ ಹೇಳೋಕ್ಕಾಗುತ್ತಾ, ಎಷ್ಟು ಪುಟಗಳದಾವ್ರಿ ಇದು ಮೇಡಮ್ ಅಂತ ನೀವು ಕೇಳಿದರೆ ಬಹುಶಃ ನನಗೆ ಆಶ್ಚರ್ಯ ಅನ್ನಿಸ್ತೈತಿ. ಇಷ್ಟೂ ಪುಟಗಳನ್ನು ಇಲ್ಲಿ ಇರುವಂತಹ ಒಟ್ಟು ಕವಿತೆ ಪುಟ ಹೇಳ್ತಾ ಇಲ್ಲ ನಾನು, ಒಟ್ಟು ಇಲ್ಲಿ ಕವಿತೆಗಳು ಎಷ್ಟಿದಾವು ಅಂತಂದರೆ ನೀವು ಆಶ್ಚರ್ಯ ಪಡ್ತೀರಿ. ಒಟ್ಟು 306 ಕವಿತೆಗಳು ಇಲ್ಲದ, 306 ಕವಿತೆಗಳು 9 ಕವನ ಸಂಕಲನಗಳಲ್ಲಿ ಈಗ ಹಂಚಿ ಹೋಗಿದ್ದದು, ಈಗ ಸಮಗ್ರ ತಂದಿದ್ದಾರೆ. ಬಹುಶಃ ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಮೊದಲು ಎದುರಾಗೋರು ಯಾರು ಅಂತಂದರೆ ನಮ್ಮ ಆನಂದ್ ಪಾಟೀಲ್ ಸರ್ ಅವರು ಮಕ್ಕಳ ಸಾಹಿತ್ಯದ ಬಗ್ಗೆ ತಿಳ್ಕೊಂಡು ಇರುವಷ್ಟು ಪ್ರಯತ್ನವನ್ನು ನಾವೇನಾದರೂ ಈಗ ಮಕ್ಕಳ ಸಾಹಿತ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಮಾಡೋಣ ಅಂತ ಹೊರಟೋರಲ್ಲ. ಈಗ ನಿಂತಿದ್ದೀವಿ, ಇನ್ನೂ ಒಂದು ಹೆಜ್ಜೆಯನ್ನು ನಾವು ಮುಂದೆ ಇಡ್ತೀವೋ ಇಲ್ಲೋ ಗೊತ್ತಿಲ್ಲ ನನಗೆ. ಹೊರಟೋರು ಯಾವ ರೀತಿ ಅದನ್ನು ನಾವು ಆಸ್ವಾದಿಸ್ಕೊಳ್ಬಹುದು ಅನ್ಬೇಕಾಗಿದ್ರೆ ಇಂತಹ ಕವನ ಸಂಕಲನಗಳು ನಮಗೆ ಒಂದು ಮಾದರಿಯಾಗಿ ನಿಲ್ತವೆ. ಆ ಕೆಲಸವನ್ನು ಅವರಿಗೆ ಬರೀ ಪ್ರಶಸ್ತಿಯನ್ನು ಕೊಟ್ಟು ಕಳಿಸ್ತಾ ಇಲ್ಲ. ನಿಂಗು ಸೊಲ್ಗಿ ಸರ್ ಅವರ ಕಲಾ ಸೀಸಮ್ ಅಂದ ತಕ್ಷಣ ಅದಕ್ಕೂ ಒಂದು ಪದ ಹೇಳಬೇಕು ಅನ್ನಿಸ್ತೈತಿ. ಸೀಸುನಾಟ ಎನ್ನುವಂತಹ ಪದವನ್ನು ನಮ್ಮ ಚಾಂದನಿಯವರು ತಮ್ಮ ಕವಿತೆಯಲ್ಲಿ ಬಳಸ್ತಾರೆ. ಏನು ಹಾಗಿದ್ರೆ ಸೀಸುನಾಟ ಅಂದರೆ ಅದು ಬರುಡಾದ ಲೋಹದಂಥ ಭೂಮಿಯಲ್ಲಿ ಕೂಡ ಸಸಿಯನ್ನು ನಡೆಸುವಂಥ ಶಕ್ತಿ ಇರುವಂಥದ್ದು ಅಂತ ಹೇಳ್ತಾರೆ. ಅಂತಹ ಶಕ್ತಿ ಇರುವಂತಹದ್ದು ಮಕ್ಕಳ ಎದೆಯಲ್ಲಿ ಈ ಅಂದರೆ ಹಸುರಿನ ಸಮೃದ್ಧತೆಯನ್ನು ಚಿಲಿಪಿಲಿ ಶ್ರೀಗಂಧವನ್ನು ಅಳಿಸುವಂಥ ಕೆಲಸವನ್ನು ಮಾಡಿರುವಂತಹ ಕೃತಿ ಯಾವುದು ಅಂದರೆ ಇದು ಚಿಲಿಪಿಲಿ ಶ್ರೀಗಂಧ ಕೃತಿ ಅಂತ. ಇದರ ಬಗ್ಗೆನೇ ನಾನು ಹೇಳಬೇಕು. ವಸ್ತು ಅಂದರೆ ಏನು, ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಬರ್ತದಲ್ಲ. ಹಾಗಿದ್ರೆ ಕವಿತೆಯಲ್ಲಿ ವಸ್ತು ಅಂದ್ರೇನು?
ಆಬ್ಜೆಕ್ಟಿವ್ ಆಗಿ ಮಾತಾಡ್ತೀರಿ. ಏನದು ವಸ್ತು ಅಂದರೆ? ಹೆಂಗಿರ್ತದೆ ಅದು ವಸ್ತು ಅಂದರೆ? ಇದ್ರ ಬಗ್ಗೆ ಮಾತಾಡ್ತೀನ ನಾನು, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗೆಲ್ಲ ಹೇಳಿದರು, ಆನೆ ಬಗ್ಗೆ ಹೇಳಿದರು, ಚಂದ್ರನ ಬಗ್ಗೆ ಹೇಳಿದರು, ಕಂಪ್ಯೂಟರ್ನ ಬಗ್ಗೆ ಹೇಳಿದರು, ಈ ಶಾಲೆ ಬಗ್ಗೆ ಹೇಳಿದರು, ಪಾಟಿ ಚೀಲದ ಬಗ್ಗೆ ಹೇಳಿದರು, ಶಿಶುಪ್ರಾಸಗಳ ಬಗ್ಗೆ ಹೇಳಿದರು, ಒಗಟುಗಳ. ವಸ್ತು ಅಂದರೆ ಏನು? ಕವಿತೆಯಲ್ಲಿ ವಸ್ತು ಯಾಕೆ ಪ್ರಾಮುಖ್ಯವಾಗ್ತದೆ ಅಂದರೆ, ಕವಿತೆಯ ಸ್ವರೂಪದಲ್ಲಿ ಏನೈತಲ್ಲ, ರಚನಾತ್ಮಕ ವಿಷಯದಲ್ಲಿ ಒಂದು ತಿಳುವಳಿಕೆಯನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಯಾವುದು ಮಾಡ್ತೈತಿ ಅಂತಂದರೆ ವಸ್ತು ಮಾಡ್ತದೆ. ಆ ವಸ್ತುವಿನ ಮೂಲಕವಾಗಿ ಕವಿ ಏನು ಮಾಡ್ತಾನ? ಕವಿತೆಯನ್ನು ಕಟ್ತಾನ. ಹೇಗೆ ಭಾಷೆಗೆ ಬರಹ ಇಲ್ಲದೆ ಭಾಷೆಯನ್ನು ನಾವು ಗುರ್ತು ಮಾಡ್ಕೊಳ್ಳೋಕೆ ಆಗಲ್ವೋ, ಹಾಗೆ ಒಂದು ಕವಿತೆ ಅಂತ ಬಂದಾಗ ಕೂಡ ವಸ್ತು ಇಲ್ಲದೇ ನಾವು ಕವಿತೆಯನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ವಸ್ತುವನ್ನು ಇಟ್ಕೊಂಡಾಗ ಮಾತ್ರ ಅದು ಹೆಂಗಿರಬೇಕು ವಸ್ತು ಅಂತಂದರೆ, ಒಂದು ರಚನಾತ್ಮಕವಾದಂತಹ ತಿಳುವಳಿಕೆಯನ್ನು ಕೊಡಬೇಕು ಅಂತ. ಅದಕ್ಕೆ ಇದಕ್ಕೊಂದು ಹಿನ್ನೆಲೆ ಇದೆ. ಈ ಕವಿತೆಯನ್ನು ಕಟ್ಟುವಾಗ ವಸ್ತುವನ್ನು ಆಯ್ಕೆ ಮಾಡುವಂತಹ ಕವಿಗಳು ಏನಂದರೆ, ಈ ಪದಗಳನ್ನು ನಾವು ತಮಗೆಲ್ಲ ಓದಿದವ್ರಿಗೆ ಗೊತ್ತಿರ್ತದೆ, ಗ್ರೀಕ್ನಿಂದ ನಾವು ತೆಗೆದುಕೊಂಡಿದ್ದು ಈ ವಸ್ತು ಎನ್ನುವಂತಹ ಕವಿತೆಯಲ್ಲಿ ವಸ್ತು ಎನ್ನುವಂತಹ ಪದವನ್ನು ನಾವು ಯಾವ ಭಾಷೆಯಿಂದ ತಗೊಂಡ್ಕೊಂಡ್ವಿ ಅಂದರೆ ಗ್ರೀಕ್ನಿಂದ ತೆಗೆದುಕೊಂಡಿದ್ದು. 2 ಪದಗಳನ್ನು ಅವರು ಬಳಸಿ ಹೇಳ್ತಾರೆ ನಾವು ವಸ್ತುವನ್ನು ಹೇಗೆ ಬಳಸ್ಕೋತೀವಿ ಅಂತ. ಒಂದು ಯಾವುದು ಅಂದರೆ ಪೊಯ್ಮ ಅಂತ ಹೇಳಿ, ಇನ್ನೊಂದು ಯಾವುದು ಅಂದರೆ ಪೊಯ್ಯೋ ಅಂತ. ಈ 2 ಪದಗಳಿಂದ ಈ ಮೂಲ ಪದಗಳು ವಸ್ತುವನ್ನು ಸೃಷ್ಟಿಸಲಿಕ್ಕೆ ಬಳಸ್ಕೊಂಡಿರುವಂತಹ ಮೊದಲ ಪದಗಳನ್ನು ಅಂತ ಹೇಳ್ತಾರೆ. ಅದಕ್ಕೆ ವಸ್ತುವಿನ ಮನಸ್ಸಿನಲ್ಲಿ ಒಂದು ಆಹ್ಲಾದಕರವನ್ನು ಉಂಟು ಮಾಡಬೇಕಾಗಿತ್ತು ನಾವು ಅಂತಂದರೆ, ಈ ಕವಿತೆಯೊಂದರ ಪರಿಣಾಮ ಹೇಗೆ ಆಗಬೇಕಾಗಿತ್ತು ಅಂತಂದರೆ, ವಸ್ತುವನ್ನು ಕವಿಯೊಬ್ಬ ಬಳಸಿಕೊಳ್ಳುವಲ್ಲಿ. ಇವರ ಪ್ರಥಮ ಇದ್ರದ್ದೇ ಕವಿತೆಯನ್ನು ತೆಗೆದುಕೊಳ್ಳಿ. ಏನ್ರಿ ಇದು? ಹಾಗಿದ್ರೆ ಕನ್ನಡ ನುಡಿ ಚೆಂದ, ಚಿಲಿಪಿಲಿ ಶ್ರೀಗಂಧ. ಚಿಲಿಪಿಲಿ ಶ್ರೀಗಂಧಕ್ಕೆ ಹೋಲಿಸ್ತೀರಾ ಅಥವಾ ಕನ್ನಡ ನುಡಿ ಚಂದ ಎನ್ನೋದಕ್ಕೆ ಚಿಲಿಪಿಲಿ ಹೋಲಿಸ್ತೀರಾ? ಹೆಸರೇ ಕನ್ನಡ ನುಡಿ ಏನಿದೆ ಅಂದರೆ ಚಂದ, ಚಿಲಿಪಿಲಿ ಶ್ರೀಗಂಧ. ಹಾಗಿದ್ರೆ ಶ್ರೀಗಂಧ ಅಂದರೆ ಇಲ್ಲಿ ಧ್ವನಿ ಒಂದು ಅಂತ ಬರ್ತದೆ. ಆ ಧ್ವನಿ ಹೇಳ್ತಾಳೆ ಅಕ್ಕ ಮಹಾದೇವಿ, ಚಿಲಿಪಿಲಿಯೊಂದು ಓದುವ ಗಿಳಿಗಳಿರ ನೀವು ಕಂಡೀರಾ. ಹಾಗೆ ಶ್ರೀಗಂಧ ಎನ್ನೋದು ಕೂಡ ಒಂದು ಕನ್ನಡ. ಅದು ಹೇಗಿದೆ ಅಂದರೆ, ಆ ಕನ್ನಡವನ್ನು ನಾವು ಎಲ್ಲರೂ ಹೇಗೆ ಅಂದರೆ ಹರಡ್ತದೆ. ಹೆಂಗೆ ಹರಡ್ತದೆ ಅಂದರೆ ಚಿಲಿಪಿಲಿಯಲ್ಲಿ ಹರಡ್ತದೆ, ನಾದದಲ್ಲಿ ಹೇಳ್ತದೆ, ಸುಮಧುರದಲ್ಲಿ ಹೇಳ್ತದೆ, ಸಮೃದ್ಧತೆಯಲ್ಲಿ ಹರಡ್ತದೆ ಎನ್ನುವಂತಹ ಈ ಪುಸ್ತಕದ ಮೂಲಕವಾಗಿ ಇದು ಒಂದು ವಸ್ತು. ಪುಸ್ತಕಕ್ಕೆ ಕೊಟ್ಟಿರುವಂತಹ ಟೈಟಲ್ ಕೂಡ ಒಂದು ವಸ್ತುವಾಗಿ ಬೇಕಾದಷ್ಟು ಬರಿಬೋದು ನಾವು ಆ ವಸ್ತುವಿನ ಮೇಲೆ. ಅದಕ್ಕೆ ಮೊದಲು ಒಂದು ಹೇಳ್ತಾರೆ ಅವರು, ಬೆಣ್ಣಿಹಳ್ಳ ಅಂತ ಅವ್ರದ್ದು ಮೊದಲ ಕವನ ಸಂಕಲನ ಮಕ್ಕಳ ಬಗ್ಗೆ. ನೋಡಿ, ಅವ್ರಿಗೆ ಕಾಣಿಸಿರುವಂಥ ಅದು ಏನೂ ಕಂಡಿಲ್ಲ ರೀ. ಅದು ಆ ತಲೆಬರಹನೇ ಅವ್ರು ಕೊಡ್ತಾರೆ. ಅವರು ಓಡನಾಡಿರುವಂತಹ, ಅವರಿಗೆ ಜೀವರಸವಾಗಿರುವಂತಹ ಆ ವಸ್ತು ಯಾವುದು ಅಂತಂದರೆ ಬೆಣ್ಣಿಹಳ್ಳ. ಆ ಬೆಣ್ಣಿಹಳ್ಳದ ಬಗ್ಗೆ ಕವಿತೆಯನ್ನು ರಚಿಸೋದಿಲ್ಲ, ಮುಖತಃ ಅವರು ಮೊದಲ ಸಂಕಲನಕ್ಕೆ ಅದು ಋಣ ಅಂತ ಅಲ್ಲ, ವಸ್ತುವನ್ನು ಹಾತಿರೆ ಬಳಸ್ಕೊಳ್ಳುವಾಗ ಆ ಬೆಣ್ಣೆ ಹಳ್ಳದಲ್ಲಿರುವಂತಹ ಒಂದು ವಸ್ತು ಏನಿದೆ ಅಲ್ಲ, ಅದು ನಮಗೆ ಎಷ್ಟು ತಟ್ಟುತ್ತದೆ, ಎಷ್ಟು ಸಮೃದ್ಧತೆಯನ್ನು ಕೊಡ್ತದೆ. ಮಕ್ಕಳಲ್ಲೇ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ಹೇಗೆ ಮನ ತಡ್ತೈತಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಯಾವುದು ಅಂದರೆ ಅದ್ರ ಹೆಸರು ಏನಿದ್ದು ಅಂತ. ವಸ್ತುವನ್ನೇ ನಾವು ಯೋಚನೆ ಮಾಡಿದಾಗ, ಪುಟ್ಟ ಒಮ್ಮೆ ಕಟ್ಟಿ ಮೇಲೆ ತಿನ್ನಕ ಕುಂತಿದ್ದ ರೊಟ್ಟಿ. ಪುಟ್ಟ ಒಮ್ಮೆ ಕಟ್ಟಿ ಮೇಲೆ ತಿನ್ನಕ ಕುಂತಿದ್ದ ರೊಟ್ಟಿ ಪಟ್ಟಂತ ಕೈ ಜಾರಿ ಹೋಗಿ ಮುಗಿಲಿಗೆ ಅಂಟೈತಿ ಗಟ್ಟಿ. ರೊಟ್ಟಿ ಗಟ್ಟಿ. ಆದರೆ ಇಲ್ಲಿ ಬಳಸಿದ್ದು ಯಾವುದು ವಸ್ತು? ರೊಟ್ಟಿ ಅಂತ ನಾವು ಹೇಳ್ತೀವಿ. ಆದರೆ ಆ ರೊಟ್ಟಿಯನ್ನು, ಆ ವಸ್ತುವನ್ನು ವೈವಿಧ್ಯವಾಗಿ ಒಡಿಬೇಕು ಆ ವಸ್ತುವನ್ನು. ಹೇಗೆ ಆ ವಸ್ತುವನ್ನು ತೋರಿಸುವ ರೀತಿ ಅಂದಲ್ಲ, ಅದನ್ನೇ ರಚನೆ, ವಿನ್ಯಾಸ, ತಿಳುವಳಿಕೆ ಕೊಡೋದು. ಹಾಗಿದ್ರೆ ಆ ರೊಟ್ಟಿ ಹೇಳ್ತಾರಲ್ಲ ಯಾರು ಅಂತಂದರೆ, ನೀವು ಎಲ್ಲರೂ ಕೇಳಿದ ಹಾಡು ಯಾವುದು? ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಈ ಕವಿತೆಯಲ್ಲಿ ಬರೇ ತುತ್ತೂರಿ ಬಗ್ಗೆ ಕಟ್ಟಲ್ಲ. ತುತ್ತೂರಿ ಹೇಗೆ ತಗೋಬೇಕು ನಾವು? ಕಾಸು ಕೊಟ್ಟರೆ ಮಾತ್ರ ತುತ್ತೂರಿ ಬರ್ತದೆ. ತುತ್ತೂರಿ ಎದಕ್ಕೆ ಯೂಸ್ ಆಗ್ತದೆ? ಊದಲಿಕ್ಕೆ. ಹೇಗೆ ಓದಲಿಕ್ಕೆ, ಹಾಗೆ ಊದಲಿಕ್ಕೆ. ಇವೆಲ್ಲವುಗಳನ್ನು ಕಟ್ಕೊಡುವಲ್ಲಿ ಈ ಮೊದಲ ಕವಿತೆ ಏನಿದೆ ಅಲ್ಲ, ಪುಟ್ಟ ಒಮ್ಮೆ ಕಟ್ಟಿ ಮೇಲೆ ತಿನ್ನಕ್ಕೆ ಕುಂತಿದ್ದ ರೊಟ್ಟಿ ಪಟ್ಟಂತ ಕೈ ಜಾರಿ ಹೋಗಿ ಮುಗಿಲಿಗೆ ಅಂಟೈತಿ. ನಮ್ಗೆ ಅನಿಸ್ತದೆ ಇಲ್ಲಿ ಬರೀ ತಿಳುವಳಿಕೆಯನ್ನು ಕೊಡೋದಲ್ಲ, ಆ ರೊಟ್ಟಿಯನ್ನು ಹಿಂದಿರುವಂತಹ ಶಕ್ತಿಯನ್ನು, ಅದನ್ನು ಗಳಿಸ್ಕೋಬೇಕಾಗಿರುವಂಥದ್ದನ್ನು, ಅವೆಲ್ಲವುಗಳನ್ನು ಕೂಡಿಸುವಂಥ ವಸ್ತುವನ್ನು ಈ ಥರ ನಮ್ಮ ಸುತ್ತಮುತ್ತಲೇ ಇರುವಂಥ ವಸ್ತುಗಳನ್ನೇ ಅವರು ಬಳಸಿದರೂ ಕೂಡ ಅದರಲ್ಲಿ ಕೊಡುವಂತಹ ಒಂದು ವಸ್ತು ಪರಿಣಾಮವನ್ನು ಕವಿತೆಯಲ್ಲಿ ಕೊಡದೇ ಇದ್ದರೆ ಆ ಕವಿತೆ ಅಲ್ಲ ಅಂತ ಹೇಳ್ತಾರೆ.
ಕವಿತೆಯ ಅರ್ಥಗಳು ಹೇಗಿರಬೇಕು ಅಂದರೆ ಅವು ಹೀಗೆ ಶ್ರೀಗಂಧದ ಹಾಗೆ ಸುವಾಸನೆ ಇರಬೇಕು, ಮನವು ತಟ್ಟಬೇಕು, ಎದೆ ತಟ್ಟಬೇಕು, ಕಿವಿ ತಟ್ಟಬೇಕು, ಕಣ್ಣು ತಟ್ಟಬೇಕು. ಈ ಎಲ್ಲವನ್ನು ತಟ್ಟುವಂತಹ ಕೆಲಸವನ್ನು ಯಾವುದು ಮಾಡ್ತೈತಿ ಅಂದರೆ ಒಂದು ಕವಿತೆ ಮಾಡ್ತದೆ. ಅಲ್ಲಿರುವಂತಹ ಕವಿತೆಯ ವಸ್ತುವನ್ನು 2 ಭಾಗದಲ್ಲಿ ನಾವು ವಿಂಗಡಿಸ್ತೀವಿ. ಒಂದು ಆಂತರಿಕ ಭಾಗ, ಇನ್ನೊಂದು ಬಾಹ್ಯ ಭಾಗ. ಬಾಹ್ಯ ಭಾಗದಲ್ಲಿ ಬರೀ ವಸ್ತುವನ್ನು ನೋಡ್ತೀವಿ ನಾವು, ಹೇಗಿದೆ ವಸ್ತು ಅಷ್ಟೇ. ಈಗ ಗುಡ್ಡ ನೋಡ್ತೀವಿ, ಕಾಡು ನೋಡ್ತೀವಿ, ಹಳ್ಳ ನೋಡ್ತೀವಿ, ಆಮೇಲೆ ಇನ್ನೊಂದೇನೋ ಹೂ ನೋಡ್ತೀವಿ, ಗಿಡ ನೋಡ್ತೀಯ, ಪ್ರಾಣಿ ಪಕ್ಷಿಗಳನ್ನು ನೋಡ್ತೀಯ, ಚಂದ್ರನನ್ನು ನೋಡ್ತೀಯ. ಹೀಗೆಲ್ಲ ನೋಡಿರುವಂತಹ ಎಲ್ಲ ವಸ್ತುಗಳನ್ನು ನೀ ಬಾಹ್ಯದಲ್ಲಿ ನೋಡ್ತೀಯ. ಆದರೆ ಅದಕ್ಕೊಂದು ಆಂತರಿಕವಾಗಿ ಒಂದು ಏನು ಕೊಡ್ತೀಯ ನೀನು ಅಂತಂದರೆ, ಒಂದು ಸಂಗತಿಯನ್ನು ವಸ್ತುವಿನ ಮೂಲಕ ಕಟ್ತೀಯ. ಅಮ್ಮನನ್ನು ನಾವು ದಿನ ನೋಡೋದಿಲ್ಲ. ಅಮ್ಮನನ್ನು ದಿನ ನೋಡಿದ ಮೇಲೆ, ಆದರೆ ಅಮ್ಮನ ಒಳಗೆ ಅಮ್ಮ ಕೊಡುವಂತಹ ಮುತ್ತು, ಅಂತ ಬರೆದಿಲ್ಲ ಅವರು ಸರು, ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರೋ ಗೊತ್ತಿಲ್ಲ, ಅದು ಬೇರೆ ರೀತಿಯಲ್ಲಿ ಮುದ್ದುಗೆ ಅಂತ ಹೇಳಬೇಕು. ಅಲ್ಲಿ ಕೂಡ ಒಂದು ವಸ್ತುವಿನಲ್ಲಿ ಒಂದು ಸಂಗತಿಯನ್ನು ಅವ್ರು ಅಳಗಡಿಸಿದ್ರು. ಡ್ಯಾಶ್ ಅಂತ ಮಾಡಿದ್ರು ಅವರು. ನೋಡಿ, ಅದು ಓದಗಿರಿಗೆ ಬಿಟ್ರಾ ಅಥವಾ ಮಗು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ನಾವು ಮಗುವಿಗಾಗಿ ಈ ಪಠ್ಯವನ್ನು ಕಟ್ಟಿದ್ದೀವಿ. ಹಾಗಿದ್ರೆ ಏನು ಸ್ಪಷ್ಟತೆ ಇರಬೇಕು ಅಂತ ಹೇಳ್ತಾರೆ ವಸ್ತುವಿನಲ್ಲಿ. ಸರ್, ಇಲ್ಲಿ ಸ್ಪಷ್ಟತೆನೇ ಎಲ್ಲಿ ಕೊಟ್ಟರು? ಹಾಗಿದ್ರೆ ಸೋತ್ರ ಸರ್? ಇಲ್ಲ, ಸೋಲಿಲ್ಲ. ಮಗುವಿಗೆ ವಿಚಾರ ಮಾಡುವಂತಹ, ತಿಳುವಳಿಕೆಗೆ ಹಚ್ಚುವಂತಹ, ಮಗು ತಾನಾಗ್ಲಿ ಗ್ರಹಿಸಲಿಕ್ಕೆ ಕೆಲವು ಸಂಗತಿಗಳು ನಮ್ಮ ಶಿಕ್ಷಣದಲ್ಲಿ ಇದ್ದಾವೆ. ಅವನ್ನ ಅದಕ್ಕೆ ಬಿಡ್ರಿ ಅಂತ, ಮಗುವಿಗೆ ಬಿಟ್ಕೊಡಿ ಅಂತ, ಅದು ಕಲೀಲಿ ಒಂದಿಷ್ಟು ಅಂತ. ಈ ಕಲಿಕೆಯ ಸೋಪಾನವಾಗಿ ಕೂಡ ವಸ್ತುಗಳು ಹೇಗೆ ನಮಗೆ ಆಯಾಮವನ್ನು ಒದಗಿಸ್ತಾವನ್ನಕ್ಕೆ ಅಮ್ಮಗೆ ಕೊಡುವ ಡ್ಯಾಶ್. ಡ್ಯಾಶ್ ಅಂದರೆ ಗೊತ್ತಲ್ಲ, ನಾವು ಇದರಲ್ಲಿ ಟಿಮ್ ತುಂಬ್ರಿ ಅಂತ ಹೇಳ್ತಿದ್ವಿ ರೀ ನಾವು ಓದುವಾಗೆಲ್ಲ. ಈಗೂ ಹಾಗೆ ಹೇಳ್ತಾರೆ ಕೆಲವು ಕಡೆ. ಟಿಮ್ಮು ಬಿಟ್ಟ ಪದ ಬಿಟ್ಟ ಸ್ಥಳ ತುಂಬ್ರಿ ಅಂತ ಹೇಳ್ತಿದ್ವಿ. ಅಮ್ಮ ಕೊಡುವ ಡ್ಯಾಶ್ಗೆ ಅಂತ ಇದ್ದಲ್ಲಿ ಅವ್ರು ಹೇಳ್ತಾರೆ ಅದು ಹೇಗೆ ಅಂತ ತಮ್ಮ ಕವಿತೆಯಲ್ಲಿ ವಸ್ತು ರೂಪದಲ್ಲಿ. ಅಮ್ಮ ಇಲ್ಲಿ ವಸ್ತುನಾ? ಹಾಗಿದ್ರೆ ಆ ವಸ್ತು ಯಾವ ರೂಪದಲ್ಲಿ ಬಂತು? ಯಾವ ರೂಪದಲ್ಲಿ ಬಂತು? ಅಮ್ಮ, ಓಹೋ ಎಂಥ ರುಚಿಯೋ, ಅಮ್ಮ ಕೊಡುವ ಮುತ್ತಿಗೂ ರುಚಿ ಐತಂತೆ. ಅದಕ್ಕೆ ಏನು ಹೇಳ್ತಾರೆ, ನಾವೆಲ್ಲ ಮುತ್ತು ಅಂತನಲ್ಲ, ಮುತ್ತು ಕೊಡೋನಲ್ಲ ನಮ್ಮ ಕಡೆ, ಅವ್ರ ಕಡೆ ಅನ್ಬೋದು, ಬೆಂಗಳೂರು ಕಡೆ ಮಂದಿ. ಯಾಕೆ ಬೆಂಗಳೂರು ಮಂದಿ ನನ್ನ ಜೊತೆಗೆ ಬಂದಿದ್ದಾರೆ ಈಗ ತಾನೇ ಮೇಡಮು. ಹೊಸಲ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟು ಅವರೆಲ್ಲ ಆ ಪ್ರಶಸ್ತಿಯನ್ನು ತೊಗೊಂಡಿದ್ದು ಖುಷಿನೂ ನನಗಿದೆ. ಆಮೇಲೆ ಅವರಿಗೆ ಅಭಿನಂದನೆಗಳನ್ನು, ಇಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಹೇಳ್ತಾ ಇದ್ದೀನಿ. ಓಹೋ ಎಂತಹ ರುಚಿಯೋ, ಅಮ್ಮ ಕೊಡುವ ಮುತ್ತಿಗೆ. ನಾವು ಮುತ್ತುಗೆ ರುಚಿ ಇರ್ತದೇನ್ರಿ? ಯಾರನ್ನಾರು ಕೇಳಿದರೆ ಸೈಂಟಿಫಿಕ್ಕಾಗಿ ಮುತ್ತಿಗೆ ರುಚಿ ಇದೆ ಅಂತ ಹೇಳಿ ಇಲ್ಲ. ಅದು ಭಾವನಾತ್ಮಕ ಸಂಬಂಧ. ಒಂದು ವಸ್ತು ಕಟ್ಟೋದು ಎಲ್ಲಿ ಅಂದರೆ ಭಾವನಾತ್ಮಕವಾಗಿ ಬೆಸಿಬೇಕು ಹೃದಯವನ್ನು. ಭಾವನಾತ್ಮಕವಾಗಿ ಮನಸ್ಸನ್ನು ಕಟ್ಟುವಂತಹ ಕೆಲಸವನ್ನು ಯಾವ್ದು ಮಾಡ್ತದೆ ಅಂದರೆ ಕವಿತೆಯ ವಸ್ತು ಮಾಡ್ತದೆ ಅನ್ಲಿಕ್ಕೆ ಇದು ಉದಾಹರಣೆ. ಓಹೋ ಎಂಥ ರುಚಿಯು ಅಮ್ಮ ಕೊಟ್ಟು. ನಾವು ಬೆಲ್ಲ ಅಂತ ಹೇಳ್ತಿದ್ವಿ ಅದಕ್ಕೆ. ಒಂದು ಬೆಲ್ಲ ಕೊಡು ಮುದ್ದು, ಒಂದು ಬೆಲ್ಲ ಕೊಡು ಪಾಪು, ಒಂದು ಬೆಲ್ಲ ಕೊಡಬಾರು ಕರಿತೀವೋ ಇಲ್ಲೋ? ಈಗಲೂ ಕರಿತೀವಿ ನಾವು. ಬೆಲ್ಲ ಅಂದರೆ ಅದು ಸ್ವೀಟ್, ಸಿಹಿ. ಅದಕ್ಕೆ ಅಮ್ಮ ಓಹೋ ಎಂಥ ರುಚಿಯು ಅಮ್ಮ ಕೊಡುವ ಮುತ್ತಿಗೆ, ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಸವರಿ ಉಣಿಸುವಂತಹ ತುತ್ತಿಗೆ. ಅಲ್ಲಿ ಬಂತು ನೋಡ್ರಿ, ಒಂದು ಮುತ್ತನ್ನು ಅಮ್ಮನ ಒಳಗೆ ಇರಿಸ್ಕೊಂಡು ವಸ್ತುವನ್ನು ಕಟ್ಟೋದೇನಿದೆ ಅಲ್ಲ, ಅದು ಕವಿತೆಯ ಸಾರ್ಥಕತೆ. ಅದು ಒಂದು ವಸ್ತುವನ್ನು ಆ ಕವಿತೆಯ ವಸ್ತುವಾಗಿ ನಮಗೇನಾಗುತ್ತೆ ಅಂದರೆ ಬಹಳ ಕಾಡುವಂತಹ ಸಂಗತಿಗಳನ್ನು ಅದು ನಮಗೆ ಕಟ್ಟಿಕೊಡ್ತದೆ. ಅದರಿಂದ ಇಡೀ ಈ ಕವಿತೆಯನ್ನು ನೋಡಿದರೆ ಏನು ನೋಡಬಹುದು, ಇಲ್ಲಿ 9 ಕಲ್ತಾ ಸಂಕಲನ ಅಂತ ಹೇಳಿದೆ ನಾನು. ಮಂಗರ ಬಗ್ಗೆ ಬರೀತಾರೆ, ಕನಸು ಬಗ್ಗೆ ಬರೀತಾರೆ, ಇದು ಟಿ ವಿ ಬಗ್ಗೆ ಬರೀತಾರೆ, ಕ್ರಿಕೆಟ್ 1ನೇ ಕವನ ಸಂಕಲನದಲ್ಲಿ. ಆಮೇಲೆ ಈ ಥರ ಹುಲಿದಾಯ, ಆಮೇಲೆ ಚುಕ್ಬುಕ್ ಗಾಡಿ, ಈ ಥರ ಮೊದಲನೇ ಕವನ ಸಂಕಲನಗಳು ಸೀಮಿತವಾಗಿ ಅವರ ವಸ್ತುಗಳು ತಾವು ಸುತ್ತಮುತ್ತಲಿರುವಂತಹ ಕಂಡಿದ್ದಂತಹ ವಸ್ತುಗಳನ್ನು ನೋಡ್ಕೊಂಡು ಹೋದರೆ, 2ನೇ ಕವಿತಾ ಸಂಕಲನಗಳು ಸ್ವಲ್ಪ ಮುಂದಕ್ಕೆ ಹೇಗೆ ಅವು ಜಂಪ್ ಆಗ್ತಾವಂದರೆ ಸಂಕ್ರಾಂತಿಗೆ ಹೋಗುತ್ತೆ, ಒಗಟು ಅನ್ನುವಂತಹದ್ದಕ್ಕೆ ಹೋಗುತ್ತೆ, ಆಮೇಲೆ ಹಸಿರಂಗಿ ಹುಡುಗಾಗೆ ಹೋಗುತ್ತೆ, ಲಿಯಾಂಡರ್ ಫಯಾಸ್ ಬರ್ತಾನಲ್ಲಿ ಅವನ ಬಗ್ಗೆ ವಸ್ತುವನ್ನು ಇಟ್ಕೊಂಡು ಮುಗಿಗೆ ಕೊಟ್ಕೊಡ್ತಾರೆ. ಆಮೇಲೆ ಗಂಧದ 3ನೇ ಕವನ ಸಂಕಲನಕ್ಕೆ ಬಂದರೆ ಗಂಧದ ಗೆಳತಿ, ಸರದಾರ, ಸೊಳ್ಳೆ. ಇಲ್ಲಿ ನೀವು ಗಮನಿಸಬೇಕು, ಒಂದೊಂದು ಕವಿತಾ ಸಂಕಲನವನ್ನು ಅವರು ಬರೆಯುವಾಗೂ ಕೂಡ ಅವರು ಆ ವಸ್ತುವಿನಲ್ಲಿ ವೈವಿಧ್ಯತೆ ಐತಿ. ಆಮೇಲೆ ಒಂದು ಅನುಕ್ರಮಣಿಕೆ ಅಂತ ತಗೊಂಡರು. ಹೇಗೆ ಅನುಕ್ರಮಣಿಕೆಯನ್ನು ತಗೋತಾರೆ ಅಂತಂದರೆ ನೋಡಿರಿ, ಕೆಲವು ವಸ್ತುಗಳಲ್ಲಿ ಕೆಲವು ಪ್ರಾಣಿ, ಪಕ್ಷಿ, ಅಂದರೆ ಕ್ರಿಮಿ, ಕೀಟಕಗಳು ಇವುಗಳನ್ನು ಪರಿಚಯಿಸ್ಲಿಕ್ಕೆ ಹೋಗಿದ್ದು ಅದನ್ನೇ ಅವರು ವಸ್ತುವಾಗಿ ಇಟ್ಕೋತಾರೆ. ಅವ್ರು ಸರ್ ಯೋಚನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಓದುವಾಗ ಒಬ್ಬ ಸಹೃದಯ ಓದುಗಳಾಗಿ
ನಾನು ಇಲ್ಲಿ ಅವಲೋಕನ ಆಗಲಿ ವಿಮರ್ಶೆ ಆಗಲಿ ಮಾಡೋಕ್ಕೆ ನಾನು ಇಲ್ಲಿ ನಿಂತಿಲ್ಲ. ನಾನು ಒಬ್ಬ ಸಹೃದಯ ಓದುಗಳಾಗಿ ನಾನು ಗಮನಿಸಿದಾಗ ಇವರ ಇದರಲ್ಲಿ ಜಂಪ್ ಹಾಕೋತ ಹೋಗ್ತದೆ. ಹಾಗಿದ್ರೆ ಯಾವುದ್ರ ಬಗ್ಗೆ ಒಂದು ವಿಷಯ ವಸ್ತುವನ್ನು ತಗೊಂಡು ಇಡೀ ನಮ್ಮ ಈ ಭೂಮಿ ಸೃಷ್ಟಿಯಲ್ಲಿ ಅವು ಎದ್ರ ಬಗ್ಗೆ ಬರ್ಕೋತ ಹೋಗ್ತಾರೆ ಅವರು ಅಂದರೆ, ಸೊಳ್ಳೆ ಬರ್ತದೆ ರೀ, ಆಕಳು ಬರ್ತದೆ, ಗುಲಾಬಿ ಇದು ಯಾವುದು ಬರ್ತದೆ ಅಂದರೆ ಗೂಬೆ ಬರ್ತದೆ, ಗುಬ್ಬಿ ಮರಿ ಗೂಡು ಬರ್ತದೆ, ಬೆಳ್ಳಿ ಚಿಕ್ಕೆ ಬರ್ತದೆ, ಕೋಗಿಲೆ, ಕಾಗೆ, ಕೋಳಿ, ಗುಬ್ಬಿ, ಮಂಗ, ಕರಿ ಬೆಕ್ಕು, ಇವೆಲ್ಲವುಗಳನ್ನು ಅವ್ರು ಏನಂದರೆ ನೋಡಿ ಆಚಾರ್ಯ ಒಂದೆರಡು ಮೂರು ಕವಿತೆಗಳನ್ನು ಬಿಟ್ಟರೆ ಈ ವಿಷಯಗಳನ್ನು ಈ ಮೂಲಕವಾಗಿ ಇವುಗಳ ಪರಿಚಯ ಕೊಡಬೇಕಲ್ಲ ಮಕ್ಕಳಿಗೆ ನಾವು. ಅವುಗಳನ್ನೆಲ್ಲ ಕಟ್ಟುವಂತಹ ಕೆಲಸ ಮಾಡಿದರೆ ಮುಂದೆ ನಾನು ನಿಮಗೆ ಇನ್ನೊಂದು 2-3 ಜಂಪ್ ಮಾಡಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದು ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಚಂದ್ರಯಾನಕ್ಕೆ ಸಂಬಂಧಪಟ್ಟಿರುವಂತಹ ಕವಿತೆಗಳೇ ಅವರು 5 ಕವಿತೆಗಳದು ಚಂದ್ರಗೆ ಸಂಬಂಧಪಟ್ಟಿದ್ದು. ಆದರೆ ನನಗೆ ಆಶ್ಚರ್ಯ ಅನಿಸೋದು ಎಲ್ಲಿ ಅಂದರೆ ಆ ಚಂದ್ರನಿಗೆ ಸಂಬಂಧಪಟ್ಟಂತಹ ಕವಿತೆಗಳಲ್ಲಿ ಯಾವ ಮೊದಲನೇ ಕವಿತೆಯಲ್ಲಿ ಅವರೇನು ಚಂದ್ರನ ಕುರಿತು ಮಾತಾಡಿದ್ರಲ್ಲ ಬರೆದ್ರಲ್ಲ ಆ ಕವಿತೆಯನ್ನು 2ರಲ್ಲೂ ಬಳಸಲ್ಲ, 3ರಲ್ಲಿ ಬಳಸಲ್ಲ, 4ರಲ್ಲಿ ಬಳಸಲ್ಲ, 5ರಲ್ಲಿ ಬಳಸಲ್ಲ. ಈ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ವಸ್ತುವನ್ನು ಆಬ್ಜೆಕ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ಆ ಚಂದ್ರನನ್ನು ಕಟ್ಟು ಕೊಡುವಂತಹ ಕೆಲಸವನ್ನು ಏನು ಮಾಡ್ತಾರೆ ಅಂದರೆ ಇವರು ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಅನಿಸುವಂಥ ಇನ್ನೂ ಒಂದು ನಾನು ಹೇಳಬೇಕು ಅಂತಂದರೆ ಕೆಲವು ಕಡೆ ಗಣಪನ ಬಗ್ಗೆನೂ ಬರೀತಾರೆ. ಗಣಪನ ಬಗ್ಗೆ ಬರೆಯೋದಷ್ಟೇ ಅಲ್ಲ, ಗಣಕದ ಬಗ್ಗೆಯೂ ಬರೀತಾರೆ. ಈ ಗಣಪ ಮತ್ತು ಗಣಕದ ಬಗ್ಗೆ ಬರೆಯುವಾಗ ಆ ಗಣಪನ ಬಗ್ಗೆ ಕಟ್ಟುಕೊಡುವಂತಹ ವಸ್ತು ಏನೈತಲ್ಲ ಉಳಿದ ಈಗ ಒಂದು ವಸ್ತುವನ್ನು ಬರೆದ್ರೆ ಅದೇ ಯೋಚನೆ ಬರಬೇಕಲ್ಲ ನಮಗೆ ಒಂದು ಕವಿತೆಯಲ್ಲಿ. ಆ ಯೋಚನೆಗಳು ಇವ್ರ ಹತ್ರ ಅದು ಒಟ್ಟಾರೆ ಬರೋದಿಲ್ಲ. ಅದಕ್ಕೆ ಹೇಳಬೇಕು ಅಂತಂದರೆ ನಿಮಗೆ ಇವರಲ್ಲಿರುವಂತಹ ಕೊನೆಗೆ ನೋಡ್ರಿ ಎಷ್ಟು ಪಕ್ವವಾಗ್ತದೆ ಒಬ್ಬ ಕವಿಯ ಭಾವ ಅನ್ನಲಿಕ್ಕೆ. ಇವರು 9ಕ್ಕೆ ಬಂದಿದ್ದಾರೆ. 9ನೇ ಕವನ ಸಂಕಲನವನ್ನು ಅದನ್ನು ನಿಂಗು ಸೊಲ್ಗೆಯವರು ಅದ್ಭುತವಾಗಿ ಅದರಲ್ಲಿ ವಸ್ತು ವೈವಿಧ್ಯ ಇರ್ಬೋದು, ಬೇರೆ ಇರ್ಬೋದು, ಎಲ್ಲವನ್ನು ಅವರು ತೆರೆದಿಟ್ಟಿದ್ದಾರೆ. ಆದರೆ ಇನ್ನೂ ಒಂದು ವಸ್ತು ವೈವಿಧ್ಯತೆ ಅಂತ ಬರುವಾಗ ವಸ್ತುಗಳನ್ನು ಯಾವ ರೀತಿಯಲ್ಲಿ ಬಳಸಿದ್ರು? ವಸ್ತುವನ್ನು ವ್ಯಕ್ತಿಗತವಾಗಿ ಬಳಸಿದ್ರಾ? ಮಕ್ಕಳಿಗೆ ವ್ಯಕ್ತಿಗಳ ಪರಿಚಯ ಮುಖ್ಯನಾ? ಹಾಗಿದ್ರೆ ಯಾವ ವ್ಯಕ್ತಿಗಳನ್ನು ವಸ್ತುವನ್ನಾಗಿ ಇಟ್ಕೊಂಡು ಅವರು ಅಲ್ಲಿ ರಚನೆ ಮಾಡಿದರು ಅಂತ ಬಂದಾಗ ಮೊದಲು ಇದು ಅವ್ರದ್ದು ಅಕ್ಷರದ ಮೇರು ಅಂತಲೇ ಇದೆ. ಅಂದರೆ ನುಡಿಗಡಣ ಅಂತ ಹೇಳ್ತಾರಲ್ಲ, ಕಡಗಿ ಇಲ್ಲಿಲ್ಲದ ಬಂಡಿ ಹೊಡಿ ಕೆಡುವುದು ಮಾಬುದೆ ಅಂತ. ಕಡದರ್ಪವೇರಿದ ಒಡಲೆಂಬ ಬಂಡಿಗೆ ಮುರುಡಶರಣರ ನುಡಿಗಡಣವೇ ಕಡಗಿಲು ಅಂತ ಹೇಳ್ತಾರೆ. ನುಡಿ ಅನ್ನೋದೇನೈತಿಲ್ಲ, ನುಡಿ ಕಟ್ಟೋರು ಯಾರು ನಮಗೆ? ಆ ವಸ್ತುವನ್ನು ಅಲ್ಲಿ ಅವರು ಆ ಇಡೀ ಕವಿತಾ ಸಂಕಲನದಲ್ಲಿ ತಗೋತಾರೆ. ಅವರು ಯೋಚನೆ ಮಾಡೋರು ಇಲ್ಲ ಗೊತ್ತಿಲ್ಲ. ಆದರೆ ನಾವು ಒಬ್ಬ ಸಹೃದಯ ಓದುವಾಗ ನನಗೆ ಅನ್ನಿಸ್ತು, ಅಕ್ಷರ ಮೇರು ಅಂತ ಅದಕ್ಕೆ ಕೊಟ್ಟರು. ಅಕ್ಷರದಲ್ಲಿ ಮೇರಾಗಿ ಇದ್ದವರು ನಮಗೆ. ಅಕ್ಷರ ಅಂದರೆ ಬರೀ ಅಕ್ಷರ ಅಲ್ರಿ, ಪದ ಅಲ್ಲ. ಅರ್ಥ ಆಯ್ತಾ, ಓದಿದ, ಸಾಲ ಐತಾ, ಇದೇ ಅಲ್ಲ ಅರ್ಥ. ಅಕ್ಷರ ಅಂದರೆ ಏನು ಅಂದರೆ ಬದುಕು, ಸಂಸ್ಕಾರ, ಸಂಸ್ಕೃತಿ, ನಡಿಗೆ, ಜೀವನ, ಆದರ್ಶ, ತತ್ವ ಇದೆಲ್ಲವನ್ನು ನೋಡಿದು ಕಟ್ಟಿದವರು ಯಾರು ಅನ್ನೋಕ್ಕೆ ಅವರು ಹೇಳ್ತಾರೆ. ರವಿರತ್ನನ ಬಗ್ಗೆ ಹೇಳ್ತಾರೆ. ಆಮೇಲೆ ನುಡಿಜಾಣ, ನಯಸೇನ, ಮುದ್ದನೂರಿನ ಶರಣ, ಮಾತು ಜ್ಯೋತಿರ್ಲಿಂಗ, ಅನುಭಾವಿ ಅಕ್ಕ, ಹರಿಹರ, ದೇಸಿ ನುಡಿಯ ಷಟ್ಪದಿ, ಆಮೇಲೆ ಹಿಟ್ಟಿನ ಕೂಳಿ, ಆಮೇಲೆ ಕಲಿಯುಗದ ಸುರದೇನು, ಕಡುಗಲಿ ಕುಮಾರರಾಮ, ರಾಮನ ಹಂಗು, ರಾಮಧ್ಯಾನದ ಕವಿಸಂತ, ಅಲೆಮಾರಿ, ಉಂಡುಪವಾಸಿ, ತುಂಡುಗಂಬಳಿ, ಆಮೇಲೆ ಇವೆಲ್ಲ ಹೆಗ್ಗುರುತು, ಶಂಭುಲಿಂಗನ ಹೆಗ್ಗುರುತು. ಇವೆಲ್ಲ ಏನು ಅಂದರೆ ವ್ಯಕ್ತಿ ಚರಿತ್ರೆಗಳನ್ನು ಪದಗಳಲ್ಲಿ ಹಿಡಿದು ಬಳಸಿಕೊಡುವಂತಹದ್ದೇನೈತಲ್ಲ ಅದು ಎಂಥದ್ದು ಅಂತಂದರೆ ಏನಂದರೆ ಅದಕ್ಕೆ ಹೇಳಿದ್ದು ನಾನು ಏನಂದರೆ ಚಂದ್ರಮ ಒಂದೇ ಒಂದು ಕವಿತೆಯನ್ನು ಚಂದ್ರನ ಬಗ್ಗೆ ನಾನು ಹೇಳಿ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪುಟಾಣಿ ಚಂದ್ರನೇ ಗಮನಿಸಿ ಕೇಳು. ಚಂದ್ರ ಎಲ್ಲರಿಗೂ ಗೊತ್ತು. ಆ ಚಂದ್ರನಲ್ಲಿರುವಂಥ ವಸ್ತುವನ್ನು ತಿಳಿಸೋ ರೀತಿ ಏನೈತಲ್ಲ ಬೇರೆ ಬೇರೆ ಅದಾವ್ರಿ. ಚಂದ್ರಯಾನ ಐತಿ, ಚಂದ್ರ ಐತಿ, ಚಂದಪ್ಪ ಬಾ ಐತಿ, ಚಂದ ಮಾಮ ಐತಿ, ಸರ್ ಹೇಳಿದಾಗ ಬೇಕಾದಷ್ಟು ಇದಾವೆ ಅದರಲ್ಲಿ. ಆದರೆ ಹೇಳುವ 2 ಮಾತು, ಕಷ್ಟಕ್ಕೆ ನೀನು ಸಿಲುಕಬೇಡ, ಕೇಳಿದ್ದೆಲ್ಲ ಏನು ಅಂತಂದರೆ ಮರೆತು. ಚಂದ್ರನಿಗೆ ಮಗುವೊಂದು ಹೇಳುವಂತಹ ಪ್ರಶ್ನೆಯಲ್ಲಿ ಚಂದ್ರನ ಯಾವ ಬರ್ತೈತಿ ಅಂದರೆ ನೋಡ್ರಿ, ಬೇಸಿಗೆ ಬಿಸಿಲಿನ ತಾಪವ ತಡೆಯಲು ಕಳಿಸಿ ಕೊಡುವೆ ಛತ್ರಿ. ಚಂದ್ರಗೆ ಹೇಳುವಂತಹ ವಸ್ತು ಯಾವುದಿಲ್ಲಿ? ಚಂದ್ರ. ಬಳಸಿಕೊಂಡಿರುವಂತಹ ಪರಿಕರಗಳು ಯಾವುವು? ಹಾಗೆ ಮಗು ಅಲ್ಲಿ ಹೇಳಿದ್ರಲ್ಲ ವಿಸ್ಮಯ, ಭ್ರಾಮಕ ಲೋಕ ಅಂತ ಹೇಳ್ತೀವಿ, ಫ್ಯಾಂಟಸಿ ಅಂತ ಹೇಳ್ತೀವಿ. ಹಾಗಿದ್ರೆ ಅಲ್ಲಿ ಮಗು ಯಾವ ರೀತಿ ಯೋಚನೆ ಮಾಡ್ತಾರೆ? ನಮ್ಮ ಮನೆಯಲ್ಲಿ ನಮ್ಮಪ್ಪ ಬೇಸಿಗೆಯಲ್ಲಿದ್ದರೆ ಏನು ಹಿಡ್ಕೋತಾನೆ? ಛತ್ರಿ ಹಿಡ್ಕೋತಾನೆ. ಆಮೇಲೆ ಬೇಸಿಗೆ ಬಿಸಿಲಿ ತಾಪ ಕಳೀಲಿಕ್ಕೆ ಏನು ಬೇಕು? ಚಂದ್ರನ ಮೇಲಿದ್ದಾನಲ್ಲ, ಅವನಿಗೂ ಬಿಸಿಲು ಹತ್ಬೋದಲ್ಲ. ಹಾಗಿದ್ರೆ ಅವನಿಗೇನು ಕೊಡ್ಬೋದು? ಕಳಿಸಿ ಕೊಟ್ಟರೆ ಛತ್ರಿ, ಧರಿಸು ನೂಲು ಬಟ್ಟೆಯ ನೀನು, ಸೆಕೆಯೇ ಆಗೋದು ಖಾತ್ರಿ.
ನೂಲಿನ ಬಟ್ಟೆ ಹಾಕೋತ ಚಂದ್ರನಿಗೆ ಬಟ್ಟೆ ಕೊಡಿಸುವಂಥ ಒಂದು ವಸ್ತುವನ್ನು ಇಟ್ಕೊಂಡು ತೊಡಿಸೋದು ಬಟ್ಟೆಯನ್ನು ಅವನಿಗೆ ಯಾರಾದ್ರೂ ಏನಿದೆ ಮಗು ತೊಡಿಸ್ತದಲ್ಲ ಆ ಭಾವ ಕವಿಯತ್ರ ಐತಲ್ಲ, ಅದಕ್ಕೆ ಹೇಳ್ತಾರೆ, ನಡೆದು ಸುಸ್ತುಗೊಂಡರೆ ಬೈಕು, ಸುಜುಕಿ, ಹೊಂಡಾ, ಬುಲೆಟ್ಟು, ಎಜ್ಜಿ ಯಾವುದು ಬೇಕು, ಬ್ಯಾಸಿಗೆಗೆ ಕಣ್ಣು ಹೊದಿಕೆ ಅಂದರೆ ಈ ರಗ್ಗು ಹೊದಿಕೆ ಇವೆಲ್ಲ ಬೇಡ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಹೀಗೆ ಬೇರೆ ಬೇರೆ ಗಣಕದ ಯಂತ್ರದ ತಗೊಂಡು ನಾನು ಹೇಳಿದೆ. ಬಹುಶಃ ನಾವೆಲ್ಲ ಇದನ್ನು ನಾವು ಇಲ್ಲಿ ಹೇಳ್ತಾ ಹೋದರೆ ಈ ವಸ್ತು ವೈವಿಧ್ಯಗಳದೇ ಕುರಿತು ಅವ್ರದ್ದೇ ಒಂದು ಏನು ಮಾಡ್ಬೋದು ನಾವು ಅಂತಂದರೆ, ಯಾರಾದರೂ ಒಂದು PhD ಮಾಡ್ಬೋದು, ಸಂಶೋಧನೆ ಮಾಡ್ಬೋದು. ಅಷ್ಟು ವಿಸ್ತಾರವಾದ, ಅಗಲವಾದ, ಆಳವಾದ ಇದು ಮಕ್ಕಳ ಸಾಹಿತ್ಯವನ್ನು ಈಗ ನಮ್ಮ ಆನಂದ್ ಪಾಟೀಲ್ ಸರ್ ಕೂತಿದ್ದಾರೆ, ಕೃಷ್ಣಮೂರ್ತಿ ಬೆಳಗೆರೆಯವರಿದ್ದಾರೆ, ಮಕ್ಕಳ ಸಾಹಿತ್ಯದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದವರು ನೀವೆಲ್ಲ ಇದ್ದೀರಿ, ಲಿಂಗಣ್ಣ ಸರ್ ಇದ್ದಾರೆ. ಆದರೆ ಎಲ್ಲರೂ ನಮ್ಮ ಈಗಿನ ಯುವ ತಲೆಮಾರು ನನ್ನ ಹಿಡ್ಕೊಂಡು ನಾವೆಲ್ಲ ಇದ್ದೀವಿ ಅಂತಂದರೆ, ಒಂದು ಕವಿತೆಗೆ ಗೇಯತೆ, ಲಯ, ಪ್ರಾಸ ಮತ್ತು ಧ್ವನಿ ಮುಖ್ಯ. ಯಾವುದು ಅದಕ್ಕೆ ಇದನ್ನ ಕನ್ನಡದಲ್ಲಿ ಮಕ್ಕಳಿಗೆ ಹೇಳ್ತಾರೆ ಕುವೆಂಪು ಅವರು, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗಿಡದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನಾನು. ಮಗುಗೆ ಹೇಳುವಂತಹ ವಸ್ತು ಏನದು? ಕನ್ನಡವನ್ನು ನೀನು ಹೀಗೆ ಮಾಡಬೇಕು, ಇದನ್ನು ಮರಿಬಾರ್ದು ಅನ್ನುವಂತಹ ಕನ್ನಡವನ್ನು ಒಂದು ವಸ್ತುವಾಗಿಟ್ಕೊಂಡು ಅದರ ಹಿರಿಮೆಯನ್ನು ಸಾರುವ ಹಾಗೆ ಈ ಕನ್ನಡದಲ್ಲಿ ಬಂದಿರುವಂತಹ ಅಪರೂಪದ ಚಂದ್ರಗೌಡ ಕುಲಕರ್ಣಿಯವರ ಈವರೆಗಿನ ಮಕ್ಕಳ ಕವಿತೆಯ ಸಂಕಲನವನ್ನು ನಾನಿವತ್ತು ಅಣ್ಣನ ಮನೆ ಒನೆ ಓಪನಿಂಗ್ ಅಂದರೂ ಬರಲಿಕ್ಕೆ ಕಾರಣ ಅದೇ ಹೇಳಿದೆ, ಋಣ ಅಂಥೇಳಿ. ಯಾವುದೋ ಒಂದು ಋಣ ಈ ಪುಸ್ತಕ ನನ್ನ ಕೈ ಸೇರಿದೆ. ನಾವು ಯಾವುದೇ ಪುಸ್ತಕ ಕೊಟ್ಟರು ನಮ್ಮ ಆನಂದ್ ಪಾಟೀಲ್ ಸರ್ ಅದಕ್ಕೆ ಒಂದು ಚಂದನ 4 ಸಾಲು ಬರೆದು ಕಳಿಸ ಅಷ್ಟು ಅದಕ್ಕೆ ಅವರು ಬದ್ಧರು. ಅಷ್ಟು ಬದ್ಧತೆ ನಮ್ಗೆ ಆಯಿತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದಕ್ಕೊಂದು ನಮಗೆ ಇದು ಪುಸ್ತಕ ಅಂದರೆ ಒಂದು ಸರಸ್ವತಿಯ ಒಂದು ಇದು ಕೃಪೆ ಇದು. ಅದನ್ನು ನನ್ನ ಕೈಯಲ್ಲಿ ಕೊಟ್ಟಾಗ ಎಲ್ಲಕ್ಕಿಂತ ದೊಡ್ಡದಾಗಿ ಕಾಣೋದು ಯಾವುದು ಅಂದರೆ ಇದು ಅಂತ ಹೇಳ್ತಾನೆ. ರತ್ನನ ಆಗರವೇ ಆಗಿದೆ ಇದು ಒಂದು ಇದು. ಶಬ್ದಗಳನ್ನು ಪದಗಳನ್ನು ವಸ್ತುವಿಗೆ ಇಟ್ಕೊಂಡು ಬರೆಯೋದು ಭಾಳ ಸುಲಭ ಅಲ್ಲ. ಆದರೂ ಕೂಡ ಶಬ್ದ ಸಾಗರ ರತ್ನದ ಆಗರ ಇಳೆಯಬೇಕು ಒಳಗೆ, ಬೆದಕಿ ಕೆದಕಿ ತುಳುಕಿದರಾಯ್ತು ಸಿಗದೆ ಇರುವವೇ ಕೈಗೆ ಅಂಥೇಳಿ. ನಿಮ್ಮ ಈ ಪುಸ್ತಕದ ಒಳಗೆ ನಾವೇನಾದರೂ ಹೋಗಿಬಿಟ್ರೆ ಖಂಡಿತವಾಗಿಯೂ ರತ್ನದ ಒಂದು ಗರ್ಭದೊಳಗೆ ಇಳಿದ ಅನುಭವ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ಕರೆಸಿದ್ದಕ್ಕೆ, 2 ಮಾತಾಡಿದ್ದಕ್ಕೆ, ಆಮೇಲೆ ಇಬ್ಬರು ಪ್ರಶಸ್ತಿ ಪುರಸ್ಕರ್ತರಿಗೆ ಅಭಿನಂದನೆ ತಿಳಿಸಿ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.